ತಿಥಿ ಸಿನಿಮಾ ಖ್ಯಾತಿಯ ಸೆಂಚುರಿ ಗೌಡ ವಿಧಿವಶರಾಗಿದ್ದಾರೆ. ತಿಥಿ ಸಿನಿಮಾ ಮೂಲಕವಾಗಿ ಸೆಂಚುರಿ ಗೌಡ ಸಾಕಷ್ಟು ಹೆಸರನ್ನ ಗಳಿಸಿದ್ರು. ಸಿಂಗ್ರೇಗೌಡ ಅಲಿಯಾಸ್ ಸೆಂಚುರಿ ಗೌಡ ಇನ್ನಿಲ್ಲ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಸೆಂಚುರಿ ಗೌಡ. ಮಂಡ್ಯ ಜಿಲ್ಲೆಯ ಸಿಂಗ್ರೇಗೌಡನ ಕೊಪ್ಪಲಿನಲ್ಲಿ ನಿಧನರಾಗಿದ್ದಾರೆ. ತಿಥಿ ಸಿನಿಮಾದ ತಿಥಿ ಸಿನಿಮಾದ ಮೂಲಕವಾಗಿ ಎಲ್ಲರ ಮನಗೆದ್ದಿದ್ದಂತಹ ಸೆಂಚುರಿ ಗೌಡ ಬರೋಬ್ಬರಿ 8ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಸೆಂಚುರಿ ಗೌಡ ನಟಿಸಿದ್ರು. ತಿಥಿ, ತರ್ಲೆ ವಿಲೇಜ್, ಹಾಗೆ ಹಳ್ಳಿ ಪಂಚಾಯಿತಿ, ಹಾಲು ತುಪ್ಪ, ಏನ್ ನಿಮ್ ಪ್ರಾಬ್ಲಮ್ಮು, ಗಡ್ಡಪ್ಪನ ದುನಿಯಾದಲ್ಲಿ ನಟನೆಯನ್ನ ಮಾಡಿದ್ರು. ಚಿನ್ನದ ಗೊಂಬೆ, ಗುಡುಮನ ಅವಾಂತರ ಚಿತ್ರದಲ್ಲಿ ನಟನೆಯನ್ನ ಮಾಡಿದ್ರು. ಬೆಂಗಳೂರಿನಲ್ಲಿ 3 ಮಕ್ಕಳು ಹೆಣ್ಣಾಯಿತು ಅಂತ ಪತ್ನಿಗೆ ಕೈಕೊಟ್ಟು ಪತಿ ಪರಾರಿಯಾಗಿದ್ದಾರೆ. 1.5 ತಿಂಗಳ ಹೆಣ್ಣು ಮಗು ಮಡಿಲಿನಲ್ಲಿಟ್ಕೊಂಡಂತಹ ಪತ್ನಿ ಕಣ್ಣೀರು ಹಾಕ್ತಿದ್ದಾಳೆ. 3ನೇ ಮಗು ಗಂಡಾಗುತ್ತೆ ಅಂತ ಪತಿ ಮಹದಾಸೆನ ಇಟ್ಕೊಂಡಿದ್ದಂತೆ, ಆದ್ರೆ 3ನೇ ಮಗು ಕೂಡ ಹೆಣ್ಣಾಯಿತು ಅಂತ ಪತ್ನಿಗೆ ಗಂಡ ಕೈ ಕೊಟ್ಟಿದ್ದಾನೆ. ಇನ್ನು ನರ್ಸ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಂತ ರಾಜಸ್ಥಾನ ಮೂಲದ ಹರೀಶ್ ಮತ್ತು ವರಲಕ್ಷ್ಮಿ ಪರಸ್ಪರ ಪ್ರೀತಿಸಿ ವಿವಾಹವಾಗಿದ್ರು. ಆದ್ರೆ ಈಗ ಹೆಂಡತಿಯನ್ನ ಬಿಟ್ಟು ಪತಿ ಕಾಲ್ಕೆತ್ತಿದ್ದಾನೆ. 3 ಹೆಣ್ಣು ಮಕ್ಕಳನ್ನ ನಾನೊಬ್ಳೇ ಸಾಕೋದಕ್ಕಾಗಲ್ಲ ಅಂತ ವರಲಕ್ಷ್ಮಿ ಕಣ್ಣೀರಿಡ್ತಿದ್ದಾಳೆ. 1 ತಿಂಗಳ ಹಿಂದೆ ಈಶಾನ್ಯ ವಿಭಾಗದ ಪೊಲೀಸ್ ಠಾಣೆಗೆ ವರಲಕ್ಷ್ಮಿ ದೂರನ್ನ ಕೊಟ್ಟಿದ್ದಾರೆ. ಪೊಲೀಸರು ಸೇರಿದಂತೆ ಯಾರೂ ಕೂಡ ಸಹಾಯ ಮಾಡ್ತಿಲ್ಲ ಅಂತ ಕಣ್ಣೀರಿಡ್ತಿದ್ದಾರೆ. ನನ್ನ ಗಂಡ ನನಗೆ 3 ಹೆಣ್ಮಕ್ಳಿದ್ದಾರೆ ಸರ್. ನನ್ನ ಗಂಡ ನನಗೆ 2014ರಲ್ಲಿ ನನ್ನ ಮದುವೆ ಆಗಿದೆ. ಇವ್ರಿಗೆಲ್ಲ ಇವ್ರ ಹತ್ರನೇ ಕೆಲಸ ಮಾಡ್ತಾ ಇರೋದು ನಮ್ಮ ಗಂಡ. ಇವ್ರ ಅಣ್ಣನೇ ರಿಲೇಟಿವ್ ಅವ್ರ ಅಣ್ಣನೇ ಇರೋದು. ಇವರಿಗೆಲ್ಲ ಗೊತ್ತು ನಮಗೆ ಮದುವೆ ಆಗಿದ್ದು ಮಕ್ಕಳಿದ್ದಾರೆ ಅಂತ. ಇವ್ರ ಹತ್ರನೇ ನಾವು ಕೆಲಸ ಮಾಡ್ತಾ ಇದ್ದಿದ್ದು. ಈಗ 1 ವರ್ಷ 2 ವರ್ಷದಿಂದ ಇವ್ರ ಅಂಗಡಿಯಲ್ಲೇ ಇದ್ದಿದ್ದು. 1 ವರ್ಷದಿಂದ ನನ್ನ ಮನೆಗೆ ಸರಿಯಾಗಿ ಬರ್ತಾ ಇಲ್ಲ, ಟೈಮ್ ಟು ಟೈಮ್ ಬರ್ತಾ ಇಲ್ಲ, ದುಡ್ಡು ಕೊಡ್ತಾ ಇಲ್ಲ ಅಂತ ಕೇಳಿರೋದಕ್ಕೆ ಬೇರೆಯವ್ರದ್ದು ಮದುವೆ ಮಾಡಿದ್ದೀನಿ. ಇನ್ನೊಂದು ಹೆಂಗಸರಿ